ಹಲೋ, ಗುಡ್ ಈವ್ನಿಂಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ಕು ಸೈನ್ ವರ್ಸಸ್ ಸಿಗ್ನೇಚರು. ಇದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಸೈನ್ ಯಾವುದು ಸಿಗ್ನೇಚರ್ ಯಾವುದು ಅಂತ ಹೇಳಿ. ಅವರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮಗೂ ಈ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೈನ್ ವರ್ಸಸ್ ಸಿಗ್ನೇಚರು ಇದರ ನಡುವೆ ಡಿಫ್ರೆನ್ಸ್ ಏನಿದೆ ಅಂತೇಳಿ. ಆ್ಯಂಡ್ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋನ ಶುರು ಮಾಡೋಣ ಬನ್ನಿ. ಆ್ಯಂಡ್ ಇವಾಗ ಸಿಗ್ನೇಚರ್ ಬಗ್ಗೆ ಮಾತಾಡೋಣ. ಸಿಗ್ನೇಚರ್ ಅಂದರೆ ನಮ್ಮದು ಫುಲ್ ನೇಮ್ ರೆಪ್ರೆಸೆಂಟ್ ಮಾಡುತ್ತೆ. ಈಗ ನನ್ನ ಹೆಸರು ರವಿ, ನಾನು ಅದನ್ನು ನನ್ನದೇ ಆದ ಓನ್ ಸ್ಟೈಲಲ್ಲಿ ನನ್ನ ಸಿಗ್ನೇಚರ್ ಹಾಕ್ತೀನಿ, ಆಯಿತಾ. ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ, ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಸಿಗ್ನೇಚರ್ ಅಂದರೆ ಬ್ಯಾಂಕಲ್ಲಿ ಮತ್ತು ಡಾಕ್ಯುಮೆಂಟ್ಸಲ್ಲಿ, ಆಮೇಲೆ ಅಗ್ರಿಮೆಂಟಲ್ಲಿ ಎಲ್ಲ ನಮ್ಮದು ಓನ್ ಸಿಗ್ನೇಚರ್, ನಮ್ಮದೇ ಆದ ಸಿಗ್ನೇಚರ್ನ ರೆಪ್ರೆಸೆಂಟ್ ಮಾಡುತ್ತಲ್ಲಿ, ಆಯಿತಾ. ಇಲ್ಲಿ ಹೋಗ್ಬಿಟ್ಟು ನೀವು ಸೈನ್ ಹಾಕಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಬ್ಯಾಂಕ್ ಚೆಕ್ ಆಗಲಿ, ಡಾಕ್ಯುಮೆಂಟ್ಸ್ ಆಗಲಿ, ಅಲ್ಲಿ ಐಡೆಂಟಿಫೈ ಮಾಡೋದಕ್ಕಾಗಲ್ಲ ನೀವೇ ಹಾಕಿದ್ದೀರಾ ಅಂತೇಳಿ. ಸೊ ಈಗೇನು ಮಾಡಬೇಕಂತ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಅಧಿಕೃತವಾಗಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಅಲ್ಲೆಲ್ಲ ನೀವು ಸಿಗ್ನೇಚರೇ ಹಾಕಬೇಕು. ಆ್ಯಂಡ್ ಈಗ ಸೈನ್ ಬಗ್ಗೆ ನೋಡೋಣ. ಸೈನ್ ಅಂದರೆ ಇನ್ನೇನು ಇಲ್ಲ, ಇಲ್ಲಿ ಫುಲ್ ನೇಮ್ ರೆಪ್ರೆಸೆಂಟ್ ಮಾಡಲ್ಲ, ಓನ್ಲಿ ಸ್ಟಾರ್ಟಿಂಗ್ ಫಸ್ಟ್ ಲೆಟರ್ ಮಾತ್ರ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಆಗಲೇ ಹೇಳೋದ್ನಲ್ಲ ರವಿ ಅಂತ, ಅದು ಫುಲ್ ನೇಮ್ ರೆಪ್ರೆಸೆಂಟ್ ಮಾಡ್ತಿತ್ತು. ಫುಲ್ ನನ್ನದೇ ಆದ ಓನ್ ಸ್ಟೈಲಲ್ಲಿ ನಾನು ರವಿ ಅಂತ ಫುಲ್ ಆಗ್ತಿದ್ದೆ. ಬಟ್ ಈಗ ಹಂಗೆ ಹಾಕಲ್ಲ, ಟೈಮ್ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ನಾನೊಂದು ಸೈನ್ ಹಾಕ್ಬಿಟ್ಟು ಹೋಗ್ತೀನಿ. ಹೇಗೆ ಅಂದರೆ ಫಸ್ಟ್ ಲೆಟ್ರ್ ಮಾತ್ರ. ಎಕ್ಸಾಂಪಲ್, ಕಾಲೇಜಲ್ಲಿ ಮೆಮೊ ಬರ್ತಿತ್ತು ಗೊತ್ತಾ, ನಾಳೆ ಸ್ಕೂಲ್ ರಜೆ ಇದೆ, ಕಾಲೇಜ್ ರಜೆ ಇದೆ ಅಂತೇಳ್ಬಿಟ್ಟು ಅದನ್ನು ತಂದು ಕೊಡೋರು ಅಟೆಂಡ್ರು. ಸರ್ಗಳು ಏನು ಮಾಡೋರು, ಅದನ್ನು ನೋಡಿದ್ದೀನಿ ಅಂತೇಳ್ಬಿಟ್ಟು ಒಂದು ಸೈನ್ ಹಾಕಿ ಕಳ್ಸೋರು. ಸೊ ಅದೇ ಸೈನ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಸಿಗ್ನೇಚರು ಮತ್ತು ಸೈನ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.